ಭಾರತದ ದುಬಾರಿ ಚಿತ್ರ ರಾಮಾಯಣ ಟ್ರೇಲರ್ ಬಿಡುಗಡೆಯಾಗಿದೆ. ಬ್ರಾಹ್ಮಿ ಮುಹೂರ್ತದಲ್ಲಿ ರಾಮಾಯಣ ಟ್ರೇಲರ್ ರಿಲೀಸ್ ಆಗಿರೋದು ಎಲ್ಲರಿಗೂ ಈಗ ಕುತೂಹಲ ಮೂಡಿಸಿದೆ. ರಾವಣನಾಗಿ ಅಬ್ಬರಿಸಿದಂತ ನಮ್ಮ ಯಶ್ ಸಿನಿಮಾ ಇತಿಹಾಸದಲ್ಲೇ ಮೊದಲ ಬಾರಿಗೆ ಬೆಳಗಿನ ಜಾವ ಟ್ರೇಲರ್ ರಿಲೀಸ್ ಆಗಿರೋದು ಇದು ಮೊಟ್ಟ ಮೊದಲ ಬಾರಿಗೆ. ಯಶ್ ನಟನೆಯ ರಾಮಾಯಣ ಚಿತ್ರದ ಟ್ರೇಲರ್ ಈಗ ಬಿಡುಗಡೆಯಾಗಿದೆ. ಇವತ್ತು ಬೆಳಗಿನ ಜಾವ 4:15ಕ್ಕೆ ಬ್ರಾಹ್ಮಿ ಮುಹೂರ್ತದಲ್ಲಿ ಈ ಒಂದು ಚಿತ್ರದ ಟ್ರೇಲರನ್ನು ರಿಲೀಸ್ ಮಾಡಲಾಗಿದೆ. ರಾಮಾಯಣ ಚಿತ್ರದ ಟ್ರೇಲರನ್ನು ಸೋಷಿಯಲ್ ಮೀಡಿಯಾದಲ್ಲಿ ಟ್ರೇಲರ್ ರಿಲೀಸ್ ಆಗಿದ್ದು ಚಿತ್ರತಂಡ ಈಗ ಸಂತಸವನ್ನು ವ್ಯಕ್ತಪಡಿಸ್ತಾ ಇದೆ. ಬಿಡುಗಡೆಯಾದ ಕ್ಷಣದಿಂದಲೇ ರಾಮಾಯಣ ಟ್ರೇಲರ್ ಸಂಚಲನ ಮೂಡಿಸಿದ್ದು 4 ನಿಮಿಷದ ಕ್ಲಿಪ್ ನೋಡುಗರಿಗೆ ಅದ್ಭುತವಾದಂಥ ಅನುಭವ ಕೂಡ ನೀಡುತ್ತಿದೆ. ರಾವಣನಾಗಿ ನಟ ಯಶ್ ಅಕ್ಷರಶಃ ಸಿನಿಮಾದಲ್ಲಿ ಅಬ್ಬರಿಸಿದ್ದಾರೆ. ಸೌಮ್ಯ ಮತ್ತು ಮಂದಸ್ಮಿತನಾಗಿ ರಣಬೀರ್ ಕಪೂರ್ ಕಾಣಿಸಿಕೊಂಡಿದ್ದಾರೆ. ಸೀತಾದೇವಿ ರೂಪದಲ್ಲಿ ನಟಿ ಸಾಯಿ ಪಲ್ಲವಿಯನ್ನ ಕಣ್ತುಂಬಿಕೊಳ್ಳಬಹುದು. ನಮಿತ್ ಮಲ್ಹೋತ್ರಾ ಸೇರಿ ಯಶ್ ರಾಮಾಯಣ ಸಿನಿಮಾಗೆ ಬಂಡವಾಳವನ್ನು ಹೂಡಿದ್ದಾರೆ. 4,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಿನಿಮಾ ನಿರ್ಮಾಣ ಆಗಿದೆ. ದೀಪಾವಳಿ ಹಬ್ಬದಂದು ಸಿನಿಮಾ ತೆರೆಗೆ ಬರಲು ಸಜ್ಜಾಗಿದೆ. ಈಗಾಗಲೇ ಟ್ರೇಲರ್ ರಿಲೀಸ್ ಮಾಡಿದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ರಾಮಾಯಣ ಚಿತ್ರದ ಟ್ರೇಲರನ್ನು ಸಿನಿಮಾ ತಂಡ ಯಶ್ ಈ ಸಿನಿಮಾದಲ್ಲಿ ಕೇವಲ ನಟನಾಗಿ ಅಷ್ಟೇ ಅಲ್ಲ ಪ್ರೊಡ್ಯೂಸರ್ ಆಗಿ ಕೂಡ ಗುರುತಿಸಿಕೊಂಡಿದ್ದಾರೆ. ಮಾನ್ಸ್ಟಾರ್ ಅನ್ನೋ ಅವರೊಂದು ಪ್ರೊಡಕ್ಷನ್ ಹೌಸ್ನಿಂದ ಈಗಾಗಲೇ ಸಿನಿಮಾ ಬಿಡುಗಡೆಗೆ ಕೂಡ ದೀಪಾವಳಿಗೆ ಬಿಡುಗಡೆಗೆ ಸಜ್ಜಾಗಿದೆ. ಇದರ ಮಧ್ಯೆ ಯಶ್ ಅವರು ಖಡಕ್ ಲುಕ್ನಲ್ಲಿ ಕಾಣಿಸಿಕೊಂಡಿದ್ದಾರೆ ರಾವಣನಾಗಿ. ಟ್ರೇಲರ್ನಲ್ಲಿ ಈಗಾಗಲೇ ಯಶ್ ಅವರ ಆರ್ಭಟವನ್ನು ನೀವು ನೋಡಿರ್ಬೋದು. ಏನಿದು ಬ್ರಾಹ್ಮಿ ಮುಹೂರ್ತ? ಈ ಸಮಯದಲ್ಲಿ ಮಾಡುವ ಕೆಲಸಕ್ಕೆ ದೈವಿಕ ಆಶೀರ್ವಾದ ಸಿಗುತ್ತೆ. ಬನ್ನಿ ಬಗ್ಗೆನಷ್ಟು ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕೊಲೀಗ ಗಂಗಾ ಜಾಧವ್ ಡೆಸ್ಕ್ನಲ್ಲಿದ್ದಾರೆ. ಗಂಗಾ, ಈ ಸಿನಿಮಾನ ಯಾಕೆ ಬ್ರಾಹ್ಮಿ ಮುಹೂರ್ತದಲ್ಲೇ ಅಂದರೆ ಟ್ರೇಲರನ್ನು ಬ್ರಾಹ್ಮಿ ಮುಹೂರ್ತದಲ್ಲೇ ರಿಲೀಸ್ ಮಾಡಲಾಯಿತು? ಏನಿದು ಬ್ರಾಹ್ಮಿ ಮುಹೂರ್ತ? ಎಸ್, ಈ ಒಂದು ರಾಮಾಯಣ ಚಿತ್ರ ಈಗ ಭಾರತದ ಸಾಂಸ್ಕೃತಿಕವನ್ನ ಪರಂಪರೆಯನ್ನ ಬಿಂಬಿಸುವುದರ ಜೊತೆಗೆ ಈ ಒಂದು ರಾಮಾಯಣ ಚಿತ್ರ ಈಗ ತೆರೆಗೆ ಬರ್ತಾ ಇರುವಂಥದ್ದು. ಅದರಲ್ಲೂ ಕೂಡ ಎಸ್ಪೆಷಲಿ ಈ ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದರೆ ಬೆಳಗ್ಗಿನ ಜಾವ 4:15ಕ್ಕೆ ಈ ಒಂದು ಟ್ರೈಲರನ್ನು ರಿಲೀಸ್ ಮಾಡಿರುವಂಥದ್ದು. ಸೂರ್ಯ ಉದಯಿಸುವ ಮುಂಚಿನ 1 ಗಂಟೆ 36 ನಿಮಿಷಗಳ ಪ್ರಶಾಂತ ಸಮಯವೇ ಈ ಒಂದು ಬ್ರಾಹ್ಮಿ ಮುಹೂರ್ತ ಅಂತ ಹೇಳಲಾಗುತ್ತೆ. ಈ ಒಂದು ಸಮಯದಲ್ಲಿ ಸಾಮಾನ್ಯವಾಗಿ ಋತು ಮತ್ತು ಸ್ಥಳವನ್ನ ಅವಲಂಬಿಸಿ ಬೆಳಗ್ಗೆ ಮುಂಜಾನೆ 3:30ರಿಂದ 5:30 ನಡುವಿನ ಸಮಯ ಬರುತ್ತೆ. ಈ ಒಂದು ಸಮಯವನ್ನ ಬ್ರಾಹ್ಮಿ ಮುಹೂರ್ತ ಅಂತ ಕನ್ಸಿಡರ್ ಮಾಡಲಾಗುತ್ತೆ ಹೇಳುವಂಥದ್ದು. ಈ ಸಮಯದಲ್ಲಿ ವಿಶೇಷವಾಗಿ ಪೂಜೆ, ಧ್ಯಾನ ಜೊತೆಗೆ ಮಕ್ಕಳು ಹೆಚ್ಚಿನ ಪ್ರಮಾಣದಲ್ಲಿ ಈ ಸಮಯದಲ್ಲಿ ಓದಬೇಕು, ತಲೆಗತ್ತತ್ತೆ ಅನ್ನುವಂತಹ ಏನು ಹೇಳಿಕೆ ಇರುತ್ತಲ್ವಾ, ಅದು ಸತ್ಯ. ಈ ಒಂದು ಸಮಯದಲ್ಲಿ ವಿಶೇಷವಾಗಿ ಪೂಜೆ ಮಾಡುವಂಥದ್ದು, ಧ್ಯಾನ ಮಾಡುವಂಥದ್ದು ಹೆಚ್ಚಿನ ಪ್ರಮಾಣದಲ್ಲೂ ನಾವು ಕೂಡ ಕೇಳಿರ್ತೀವಿ. ಅದರಲ್ಲೂ ಕೂಡ ಇದು ಅತ್ಯಂತ ಶುಭ ಅನ್ನುವಂತಹ ಸಮಯ ಅಂತ ಎಲ್ಲರೂ ಕೂಡ ನಂಬಿರುವಂಥದ್ದು. ಈ ಸಮಯದಲ್ಲಿ ಒಂದು ದೈವಿಕ ಕೆಲಸ ಮಾಡಿದ್ರೆ ಬೇಗನೆ ನಮಗೆ ಒಂದು ದೇವರಿಂದ ಒಂದು ಆಶೀರ್ವಾದ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಇನ್ನು ಕೇದಾರನಾಥದಲ್ಲೂ ಕೂಡ ಈಗಲೂ ಕೂಡ ಕೇದಾರನಾಥ ದೇವಾಲಯದಲ್ಲಿ ವಿಶೇಷವಾಗಿ ಈ ಸಮಯದಲ್ಲೇ ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ವಿಶೇಷವಾಗಿ ಪೂಜೆಯನ್ನ ಮಾಡಲಾಗುತ್ತೆ. ಈ ಸಂದರ್ಭದಲ್ಲಿ ಈ ಒಂದು ಟ್ರೈಲರ್ ಅನ್ನ ಲಾಂಚ್ ಮಾಡಲಾಗುತ್ತೆ ಅಂತ ಹೇಳ್ಬಿಟ್ಟು ಏನು ನಮಿತ್ ಮಲ್ಹೋತ್ರಾ ಇದ್ದಾರಲ್ಲ ಅವರೇ ಒಂದು ಪೋಸ್ಟರ್ ಅನ್ನ ರಿಲೀಸ್ ಮಾಡಿದ್ರು ನಿನ್ನೆ. ಈ ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ 4:14 ನಿಮಿಷಕ್ಕೆ ಈ ಒಂದು ಟ್ರೈಲರ್ ಅನ್ನ ರಿಲೀಸ್ ಮಾಡಲಾಗುತ್ತೆ ಅಂತ ಹೇಳಲಾಗಿರುವಂಥದ್ದು. ಅದೇ ಪ್ರಕಾರವಾಗಿ ಇವತ್ತು ಟ್ರೈಲರ್ ಅನ್ನ ರಿಲೀಸ್ ಮಾಡಿರುವಂಥದ್ದು. ಈ ಒಂದು ಟ್ರೈಲರ್ ನಲ್ಲಿ ನಟ ಯಶ್ ಅವರಾಗಿರ್ಬೋದು, ಜೊತೆಗೆ ರಾಮನಾಗಿ ರಣಬೀರ್ ಕಪೂರ್ ಆಗಿರ್ಬೋದು, ಸಾಯಿ ಪಲ್ಲವಿ ಅವರಾಗಿರ್ಬೋದು ಅದ್ಭುತವಾಗಿ ಕಾಣಿಸಿಕೊಂಡಿರುವಂಥದ್ದು. ಅದರಲ್ಲೂ ಕೂಡ ಎಸ್ಪೆಷಲಿ ರಾವಣನಾಗಿ ಕಾಣಿಸಿಕೊಂಡಿರುವಂತಹ ರಾಕಿಂಗ್ ಸ್ಟಾರ್ ಯಶ್ ಅವರಿದ್ದಾರಲ್ಲ, ಅವರ ಒಂದು ಡೈಲಾಗ್ ಪ್ರೆಸೆಂಟೇಷನ್ಸ್ ಆಗಿರ್ಬೋದು, ಜೊತೆಗೆ ಅವರು ಹೇಳುವಂಥ
ಇರುವಂತಹ ಖಡಕ್ ಡೈಲಾಗ್ಗಳಿಗೆ ಎಲ್ಲರೂ ಕೂಡ ಫಿದಾ ಆಗಿದ್ದಾರೆ, ಅಷ್ಟರ ಮಟ್ಟಿಗೆ ಇರುವಂಥದ್ದು. ಜೊತೆಗೆ ಇಲ್ಲಿ ಒಂದಷ್ಟು ವಾಸ್ತುಶಿಲ್ಪವನ್ನು ಕೂಡ ಗಮನಿಸ್ತಾ ಹೋಗೋದಾದ್ರೆ ಏನು ಆಗಿನ ಕಾಲದಲ್ಲಿ ಏನಿತ್ತಲ್ಲ ಅದೇ ರೀತಿಯಾಗಿ ವಾಸ್ತುಶಿಲ್ಪವನ್ನ ಇಲ್ಲಿ ಕೂಡ ಗಮನಿಸಲಾಗಿರುವಂಥದ್ದು. ಜೊತೆಗೆ AR ರೆಹಮಾನ್ ಅವರ ಸಂಗೀತ ಈ ಒಂದು ಚಿತ್ರಕ್ಕೆ ಸಿಕ್ಕಿರುವಂಥದ್ದು. ಒಂದೊಂದು ಸೀನನ್ನು ಕೂಡ ಗಮನಿಸ್ತಾ ಹೋಗೋದಾದ್ರೆ ತುಂಬಾನೇ ಅದ್ಭುತವಾಗಿ ಈ ಒಂದು ರಾಮಾಯಣ ಚಿತ್ರದ ಟ್ರೈಲರ್ ಸೂಪರ್ ಆಗಿ ಮೂಡಿ ಬಂದಿರುವಂಥದ್ದು. ಅದರಲ್ಲೂ ಕೂಡ ರಾಕುಲ್ ಪ್ರೀತ್ ಸಿಂಗ್ ಅವರು ಈ ಒಂದು ಶೂರ್ಪನಖಿ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಸನ್ನಿ ಡಿಯೋಲ್ ಅವರು ಹನುಮಂತನಾಗಿ ಕಾಣಿಸಿಕೊಂಡಿರುವಂಥದ್ದು. 4,000 ಕೋಟಿ ವೆಚ್ಚದಲ್ಲಿ ಈ ಒಂದು ರಾಮಾಯಣ ಸಿನಿಮಾ ಅದ್ದೂರಿಯಾಗಿ ತೆರೆಗೆ ಬರಲಿದೆ. ಈ ಒಂದು ದೀಪಾವಳಿ ಸಂದರ್ಭದಲ್ಲಿ, ಅಂದ್ರೆ ದೀಪಾವಳಿ ಸಮಯ ಅಂತಂದ್ರೆ ಶುಭ ಸಮಯ ಆಗಿರುವಂಥದ್ದು. ಈ ಹಬ್ಬದಲ್ಲಿ ಈ ಒಂದು ಸಿನಿಮಾ ತೆರೆಗೆ ಬರುವಂಥದ್ದು. 5 ಭಾಷೆಯಲ್ಲಿ ಈಗ ಆಲ್ರೆಡಿ ಟ್ರೈಲರ್ ಕೂಡ ರಿಲೀಸ್ ಆಗಿದೆ. ಕಾರ್ತಿಕ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಗಂಗಾ. ಸಿನಿಮಾ ಇತಿಹಾಸದಲ್ಲೇ ಈ ರೀತಿಯಾಗಿ ಬ್ರಾಹ್ಮಿ ಮುಹೂರ್ತದಲ್ಲೇ ಟ್ರೈಲರನ್ನು ರಿಲೀಸ್ ಮಾಡಿದ್ದು ಇದೇ ಮೊದಲ ಬಾರಿಗೆ. ಯಾಕಂದರೆ ದೇವರ ಸಿನಿಮಾ ಆಗಿರೋದ್ರಿಂದ ರಾಮಾಯಣ ಮಹಾಭಾರತಕ್ಕೆ ನಾವು ಭಾರತೀಯರು ತುಂಬ ವ್ಯಾಲ್ಯೂ ಕೊಡ್ತೇವೆ. ಹೀಗಾಗಿ ಅದೇ ಕತೆ ಆಧಾರಿತ ಚಿತ್ರವಾಗಿರೋದ್ರಿಂದ ಸೂರ್ಯ ಉದಯಕ್ಕೂ ಮುಂಚೆನೇ ಈ ಟ್ರೈಲರ್ ರಿಲೀಸ್ ಆಗಿದೆ. ಅಂದರೆ 4:15ಕ್ಕೆ ಬ್ರಾಹ್ಮಿ ಮುಹೂರ್ತದಲ್ಲಿ ಚಿತ್ರದ ಟ್ರೈಲರನ್ನು ರಿಲೀಸ್ ಮಾಡಲಾಗಿದೆ. ಇನ್ನು ಈ ಚಿತ್ರವು ದೀಪಾವಳಿಯಂದು ಬಿಡುಗಡೆಗೆ ಮುಂದಾಗಿದ್ದಾರೆ. ರಾವಣನಾಗಿ ನಟ ಯಶ್ ಅಕ್ಷರಶಃ ಸಿನಿಮಾದಲ್ಲಿ ನಿಜಕ್ಕೂ ಕೂಡ ಅಬ್ಬರಿಸಿದ್ದಾರೆ. 4,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಸಿನಿಮಾ ನಿರ್ಮಾಣ ಆಗಿದೆ. ಎಲ್ಲರೂ ಕೂಡ ಈ ಸಿನಿಮಾದಲ್ಲಿ ನಿಜವಾಗ್ಲೂ ಕೂಡ ಅತ್ಯುತ್ತಮ ಪಾತ್ರವನ್ನು ವಹಿಸಿದ್ದಾರೆ. ಈ ಚಿತ್ರದ ತಂಡಕ್ಕೆ, ಈ ಚಿತ್ರಕ್ಕೆ ಶುಭವಾಗಲಿ ಅಂತ ಹೇಳ್ತಾ